ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವಿ ಎಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಫಸ್ಟ್ PUC ಆನ್ಯುವಲ್ ಎಕ್ಸಾಮ್ ಇನ್ನೇನೋ ಪ್ರಾರಂಭ ಆಗ್ತಾ ಇದೆ ವಿದ್ಯಾರ್ಥಿಗಳೇ. ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗಲಿ ಅಂತ ಹೇಳಿ ಪ್ರಥಮ PUCಯ ಗದ್ಯವಾದಂತಹ ನಿರಾಕರಣೆ ಅನ್ನುವಂಥ ಗದ್ಯದ ಒನ್ ಶಾರ್ಟ್ ವಿಡಿಯೋವನ್ನು ನಾನು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಜೊತೆಗೆ ನಿಮಗೆ ಯಾವ ಒಂದು ಒನ್ ಶಾರ್ಟ್ ವಿಡಿಯೋದ ಸಬ್ಜೆಕ್ಟ್ಸ್ ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ದರೆ ಮರಿದೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಈಗ ವಿಡಿಯೋವನ್ನು ಶುರು ಮಾಡ್ಕೊಂಡು ಹೋಗೋಣ. ಅದರಲ್ಲಿ ಮೊದಲನೇ ಮೇನ್ ಸಂದರ್ಭ ಸಹಿತ ವಿವರಿಸಿ. ಸಂದರ್ಭ ಒಂದು, ತಾನು ಅನುಭವಿಸಿದ ಯಾತನೆಗೆ ಎಣೆಯುಂಟೆ. ಉತ್ತರ, ಈ ವಾಕ್ಯವನ್ನು ಡಾಕ್ಟರ್ ವೀಣಾ ಶಾಂತೇಶ್ವರರವರು ಬರೆದಿರುವ ನಿರಾಕರಣೆ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಶಕುಂತಲೆ ತನ್ನ ಮನಸ್ಸಿನಲ್ಲಿ ಹೀಗೆ ಹೇಳಿಕೊಂಡಿದ್ದಾಳೆ. ದುಷ್ಯಂತ ಮಹಾರಾಜನು ಶಕುಂತಲೆಯನ್ನು ತನ್ನೊಂದಿಗೆ ಕರೆದೊಯ್ಯಲು ಆಶ್ರಮಕ್ಕೆ ಬಂದಿದ್ದಾನೆಂದು ತಿಳಿದು ಬಂದಿರುವವನು ನಿಜಕ್ಕೂ ದುಷ್ಯಂತನೋ ಅಥವಾ ಅಲ್ಲವೋ ಎಂದುಕೊಳ್ಳುತ್ತಾ ಹಿಂದೆ ರಾಜಸಭೆಯಲ್ಲಿ ದುಷ್ಯಂತನಿಂದ ಎಲ್ಲರೆದುರು ತಿರಸ್ಕೃತಳಾದ ನಾನು ಹಗಲು ರಾತ್ರಿಗಳೆನ್ನದೆ ಅಪಮಾನದ ಅಗ್ನಿಕುಂಡದಲ್ಲಿ ಬೇಯುತ್ತಿರುವ ನಾನು ಇಲ್ಲಿಯವರೆಗೂ ಅನುಭವಿಸಿದ ಯಾತನೆಗೆ ಎಣೆಯುಂಟೆ ಎಂದು ಮನಸ್ಸಿನಲ್ಲಿ ಚಿಂತಿಸುತ್ತಾಳೆ. ಸಂದರ್ಭ 2, ನಾನು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದಿರುವೆ. ಉತ್ತರ, ಈ ವಾಕ್ಯವನ್ನು ಡಾಕ್ಟರ್ ವೀಣಾ ಶಾಂತೇಶ್ವರರವರು ಬರೆದಿರುವ ನಿರಾಕರಣೆ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ದುಷ್ಯಂತ ಶಕುಂತಲೆಗೆ ಕೇಳುವ ಮಾತಾಗಿದೆ. ದುಷ್ಯಂತನು ಶಕುಂತಲೆಯನ್ನ ಕುರಿತು, ನಾನಂತೂ ಯಾವುದೋ ಬುದ್ಧಿಮಾಂದ್ಯಕ್ಕೊಳಗಾಗಿ ನಿನ್ನನ್ನು ತಿರಸ್ಕರಿಸಿದೆ, ನನ್ನನ್ನು ಕ್ಷಮಿಸು ಎಂದು ಬೇಡಿಕೊಳ್ಳುತ್ತಾ ನನ್ನದು ಮಹಾಪರಾಧವಾಯಿತು. ನಾನು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದಿರುವೆ. ಈಗ ನೀನು ನನ್ನನ್ನು ಸ್ವೀಕರಿಸುವ ಗಳಿಗೆ ಬಂದಿದೆ ಎಂದು ಕೇಳಿಕೊಳ್ಳುತ್ತಾನೆ. ಸಂದರ್ಭ 3, ನಮಗಿದು ಅಭ್ಯುದಯದ ಕಾಲ, ಮಹಾ ಸುದಿನ. ಉತ್ತರ, ಈ ವಾಕ್ಯವನ್ನು ಡಾಕ್ಟರ್ ವೀಣಾ ಶಾಂತೇಶ್ವರರವರು ಬರೆದಿರುವ ನಿರಾಕರಣೆ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ದುಷ್ಯಂತ ಶಕುಂತಲೆಗೆ ಹೇಳುತ್ತಾನೆ. ಶಕುಂತಲೆಯು ದುಷ್ಯಂತನು ಬಂದ ಸಂದರ್ಭದಲ್ಲಿ ಈತ ಬಂದನೆಂದು ಸಂತೋಷಿಸಲೇ ಇಷ್ಟು ದಿನಗಳು ಆಚರಿಸಿದ ವ್ರತಗಳು, ಗೈದ ತಪಸ್ಸು, ಮಾಡಿದ ಪೂಜೆ ಎಲ್ಲ ಸಫಲವಾಯಿತೆಂದು ಧನ್ಯಳಾಗಲೇ? ಇಲ್ಲ, ಸಾಧ್ಯವಿಲ್ಲ ಎಂದು ಅವಳಿಗೆ ಅರಿವಾಗದಂತೆ ಅವಳಿಂದ ಹೊರಬಿದ್ದ ಮಾತಿಗೆ ಬೇರೆಯೇ ಅರ್ಥ ಕಲ್ಪಿಸಿದ ದುಷ್ಯಂತ, ಅದೇಕೆ ನಾಚಿಕೆಯೇ, ನಮಗಿದು ಅಭ್ಯುದಯದ ಕಾಲ, ಮಹಾ ಸುದಿನ ಎನ್ನುತ್ತಾನೆ. ಸಂದರ್ಭ 4, ಅಮ್ಮ, ಈತ ನಿಜವಾಗಿಯೂ ಮಹಾರಾಜ ದುಷ್ಯಂತನೇ? ಈತನೇ ನನ್ನ ತಂದೆಯೇ? ಉತ್ತರ, ಈ ವಾಕ್ಯವನ್ನು ಡಾಕ್ಟರ್ ವೀಣಾ ಶಾಂತೇಶ್ವರರವರು ಬರೆದಿರುವ ನಿರಾಕರಣೆ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಭರತನು ತನ್ನ ತಾಯಿಯಾದ ಶಕುಂತಲೆಯನ್ನ ಕೇಳುತ್ತಾನೆ. ದುಷ್ಯಂತನು ಆಶ್ರಮಕ್ಕೆ ಬಂದು ತಾನು ಮಾಡಿದ ಅಪರಾಧಕ್ಕೆ ಕ್ಷಮೆ ಕೇಳಿ ಭರತನೊಂದಿಗೆ ಮಾರೀಚರ ದರ್ಶನ ಪಡೆಯೋಣ ಎಂದು ಕೇಳಿದಾಗ ಮೊದಲು ನಾರಿಯ ಮಧುರ ಭಾವನೆಗಳನ್ನು ಎಗ್ಗಿಲ್ಲದೆ ಒಸಕಿ ಹಾಕುವ ನಂತರ ಬಂದು ಕ್ಷಮೆ ಕೇಳುವ ಆಕೆ ಕ್ಷಮಿಸಿಯೇ ಕ್ಷಮಿಸುತ್ತಾಳೆ ಎಂಬ ಖಚಿತ ನಂಬಿಕೆ ಹೊಂದಿರುವ ಇಂತಹ ಗಂಡಸಿಗೆ ಧಿಕ್ಕಾರ ಎಂದು ಮನದಲ್ಲಿ ಚಿಂತಿಸುತ್ತಿರುವಾಗ ಮಗ ಭರತನು ತಾಯಿಯಾದ ಶಕುಂತಲೆಯ ಬಳಿ ಬಂದು ಹೀಗೆ ಕೇಳುತ್ತಾನೆ. ಸಂದರ್ಭ 5, ನಾನು ತಾಯಿಯ ಕರ್ತವ್ಯ ನಿರ್ವಹಿಸಲೇಬೇಕು. ಉತ್ತರ, ಈ ವಾಕ್ಯವನ್ನು ಡಾಕ್ಟರ್ ವೀಣಾ ಶಾಂತೇಶ್ವರರವರು ಬರೆದಿರುವ ನಿರಾಕರಣೆ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಶಕುಂತಲೆ ತನ್ನ ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುತ್ತಾಳೆ. ತಾನೀಗ ಒಬ್ಬ ಮಗನ ತಾಯಿ. ಈ ಮಗನ ಅಭಿವೃದ್ಧಿಯೇ ತನ್ನ ಕರ್ತವ್ಯ. ಈ ಮಗನಿಗೆ ಆತನ ಅಧಿಕಾರವನ್ನು ನಾನು ದೊರಕಿಸಿಕೊಡಲೇಬೇಕು. ನನ್ನ ತಾಯಿಯಾದ ಮೇನಕ್ಕೆ ಮಗುವನ್ನು ತ್ಯಜಿಸಿ ಹೋದದ್ದು ಕ್ಷಮಿಸಲು ಅನರ್ಹವಾದ ಕರ್ತವ್ಯ ಲೋಪವೆಂದು ನನಗೂ ಯಾವಾಗಲೂ ಅನ್ನಿಸಿದ್ದಿದೆ. ನಾನು ತಾಯಿಯ ಕರ್ತವ್ಯ ನಿರ್ವಹಿಸಲೇಬೇಕು. ನನ್ನ ಮಗ ಪುರುವಂಶದ ಯುವರಾಜನಾಗಲೇಬೇಕು ಎಂದು ತನ್ನ ಮನಸ್ಸಿನಲ್ಲಿಯೇ ನಿರ್ಧರಿಸುತ್ತಾಳೆ. ಸಂದರ್ಭ 6, ನೀನಿನ್ನೂ ನನ್ನನ್ನು ಕ್ಷಮಿಸಲಿಲ್ಲವೇ? ಉತ್ತರ, ಈ ವಾಕ್ಯವನ್ನು ಡಾಕ್ಟರ್ ವೀಣಾ ಶಾಂತೇಶ್ವರರವರು ಬರೆದಿರುವ ನಿರಾಕರಣೆ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ದುಷ್ಯಂತನು ಶಕುಂತಲೆಗೆ ಹೇಳುವನು. ಶಕುಂತಲೆಯು, ಮಹಾರಾಜ, ನಾನು ಈ ಅರಮನೆಗೆ ಬಂದಿರುವುದು ಕುಮಾರ ಭರತನ ಶ್ರೇಯಸ್ಸಿಗಾಗಿ ಮಾತ್ರ. ಆತನ ವಿದ್ಯಾಭ್ಯಾಸ ತರಬೇತಿ ಸರಿಯಾಗಿ ನಡೆಯಬೇಕು ಎಂಬ ಹಂಬಲದಿಂದ ಮಾತ್ರ ನಾನು ಬಂದಿರುವೆ. ಅವನನ್ನು ಹಾಗೆ ಬೆಳೆಸುವ ಜವಾಬ್ದಾರಿ ನಮ್ಮಿಬ್ಬರದೂ ಅಲ್ಲವೇ? ಈ ಏಕಮಾತ್ರ ಕಾರಣದಿಂದ ನಾನು ಇಲ್ಲಿ ಇರುವೆ ಎಂದಾಗ ಆಘಾತಗೊಂಡ ದುಷ್ಯಂತನು, ನೀನಿನ್ನೂ ನನ್ನನ್ನು ಕ್ಷಮಿಸಲಿಲ್ಲವೇ ಎಂದು ಶಕುಂತಲೆಯನ್ನು ಕೇಳುತ್ತಾನೆ. ಸಂದರ್ಭ 7, ಹೆಣ್ಣಾಗಿ ನಾನು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ವರ್ತಿಸಲಾರೆ. ಉತ್ತರ, ಈ ವಾಕ್ಯವನ್ನು ಡಾಕ್ಟರ್ ವೀಣಾ ಶಾಂತೇಶ್ವರರವರು ಬರೆದಿರುವ ನಿರಾಕರಣೆ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಶಕುಂತಲೆ ದುಷ್ಯಂತನಿಗೆ ಈ ಮಾತನ್ನು ಹೇಳುತ್ತಾಳೆ. ದುಷ್ಯಂತನು ಶಕುಂತಲೆಗೆ ದೂರ್ವಾಸ ಮುನಿಗಳ ಶಾಪದಿಂದ ಉಂಗುರವು ಕಳೆದು ಹೋಗಿ ನನ್ನ ಬುದ್ಧಿಗೆ ಮಾಂದ್ಯ ಉಂಟಾಗಿ ಇಷ್ಟೆಲ್ಲ ಅನಾಹುತವಾಯಿತೆಂದು ಪೂಜ್ಯರಾದ ಮಾರೀಚರು ಹೇಳಲಿಲ್ಲವೇ ಎಂದಾಗ ಶಕುಂತಲೆಯು ಮುನಿಗಳ ಶಾಪದಂತಹ ಬಾಹ್ಯ ಕಾರಣಗಳಿಂದ ಉಂಗುರವು ಕಳೆದು ಹೋಯಿತೆಂಬ ಕ್ಷುಲ್ಲಕ ನೆಪದಿಂದ ಒಬ್ಬ ಗಂಡಸು ಹೆಣ್ಣನ್ನು ದೂರ ಮಾಡುವುದಾದರೆ ಆ ಪ್ರೀತಿಗೆ ಅರ್ಥವಿಲ್ಲ. ಅಂಥವನನ್ನು ಕೂಡಲೇ ನನ್ನ ಆತ್ಮಸಮ್ಮಾನ ಒಪ್ಪುವುದಿಲ್ಲ. ಹೆಣ್ಣಾಗಿ ನಾನು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ವರ್ತಿಸಲಾರೆ ಎಂದು ಶಕುಂತಲೆ ಹೇಳುತ್ತಾಳೆ. ಇನ್ನು ಎರಡನೇ ಮೇನು ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒಂದು ಅಂಕದ ಪ್ರಶ್ನೆಗಳನ್ನು ನೋಡೋಣ. ರಕ್ಷಾಕರಂಡಕವು ಯಾರ ಕೈಯಿಂದ ಕೆಳಗೆ ಬಿದ್ದಿತು? ಇದು ನಿಮಗೆ MCQ ಕ್ವಶನ್ಸ್ಗೂ ಕೂಡ ಕೇಳಬಹುದು. ರಕ್ಷಾಕರಂಡಕವು ಭರತನ ಕೈಯಿಂದ ಕೆಳಗೆ ಬಿದ್ದಿತು. ಪ್ರಶ್ನೆ 2, ಭರತನ ತಂದೆಯ ಹೆಸರೇನು? ಭರತನ ತಂದೆಯ ಹೆಸರು ದುಷ್ಯಂತ.
ಪ್ರಶ್ನೆ 3. ಶಕುಂತಲೆಯ ತಾಯಿಯ ಹೆಸರೇನು? ಉತ್ತರ: ಶಕುಂತಲೆಯ ತಾಯಿಯ ಹೆಸರು ಮೇನಕೆ. ಪ್ರಶ್ನೆ 4. ಯಾರ ಶ್ರೇಯಸ್ಸಿಗಾಗಿ ಶಕುಂತಲೆಯು ಅರಮನೆಗೆ ಬಂದಿದ್ದಾಳೆ? ಉತ್ತರ: ಭರತನ ಶ್ರೇಯಸ್ಸಿಗಾಗಿ ಶಕುಂತಲೆ ಅರಮನೆಗೆ ಬಂದಿದ್ದಾಳೆ. ಪ್ರಶ್ನೆ 5. ಶಕುಂತಲೆಯ ಅಂತಃಪುರದಿಂದ ದುಷ್ಯಂತ ಹೊರ ನಡೆದದ್ದು ಹೇಗೆ? ಉತ್ತರ: ಶಕುಂತಲೆಯ ಅಂತಃಪುರದಿಂದ ದುಷ್ಯಂತ ಭಾರವಾದ ಹೆಜ್ಜೆಗಳನ್ನಿಡುತ್ತಾ ಹೊರ ನಡೆದನು. ಇನ್ನು ಮೂರನೇ ಮೇಲೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1. ಆರ್ಯಪುತ್ರ ಬಂದಿದ್ದಾನೆ ಎಂದಾಗ ಶಕುಂತಲೆಯ ಪ್ರತಿಕ್ರಿಯೆ ಏನು? ಉತ್ತರ: ಆರ್ಯಪುತ್ರ ಬಂದಿದ್ದಾನೆ ಎಂದಾಗ ಕಾತರಿಸಿದ ಶಕುಂತಲೆಯು ಅದೆಷ್ಟು ಸಲ ತಾನು ಈ ಕ್ಷಣವನ್ನು ಕಲ್ಪಿಸಿಕೊಂಡು ನಿರೀಕ್ಷೆಯ ನೋವನ್ನು ಸಹಿಸುವ ಶಕ್ತಿ ಪಡೆದಿದ್ದಿಲ್ಲ. ಈಗಲೂ ಸಹ ಇದು ಬರೀ ಕಲ್ಪನೆಯಾಗಿರಬಹುದೇ ಎಂದು ಪ್ರತಿಕ್ರಿಯಿಸುತ್ತಾಳೆ. ಪ್ರಶ್ನೆ 2. ಅಪರಾಜಿತ ಬಳ್ಳಿಯ ಗುಣ ಯಾವುದು? ಉತ್ತರ: ಅಪರಾಜಿತ ಬಳ್ಳಿಯ ಗುಣವೆಂದರೆ ತಾಯಿ ತಂದೆಯರ ವಿನಃ ಬೇರೆ ಯಾರಾದರೂ ಮುಟ್ಟಿದರೆ ಹಾವಾಗಿ ಕಚ್ಚುತ್ತದೆ. ಪ್ರಶ್ನೆ 3. ಶಕುಂತಲೆ ತನ್ನ ಬದುಕು ಏನಾಗಿದೆ ಎಂದು ಯೋಚಿಸುತ್ತಾಳೆ. ಉತ್ತರ: ಶಕುಂತಲೆಯು ತನ್ನ ಬದುಕು ಅಂದಿನಿಂದ ಇಂದಿನವರೆಗೂ ಒಂದು ಅಗ್ನಿಕುಂಠವಾಗಿದೆ, ಬೆಂಗಾಡಾಗಿದೆ, ದಾವಾನಲವಾಗಿದೆ, ಬತ್ತಿ ಹೋದ ಸಮುದ್ರವೂ ಆಗಿದೆ ಎಂದು ಯೋಚಿಸುತ್ತಾಳೆ. ಪ್ರಶ್ನೆ 4. ಶಕುಂತಲೆ ಕಂಚಿನ ಧ್ವನಿಯಿಂದ ದುಷ್ಯಂತನಿಗೆ ಹೇಳಿದ್ದೇನು? ಉತ್ತರ: ನಿಲ್ಲು ಮಹಾರಾಜ. ಶಕುಂತಲೆಯ ಧ್ವನಿ ಕಂಚಿನಂತೆ ಮೊಳಗಿತು. ಮಹಾರಾಜನ ಮುಖದ ಮೇಲೆ ಒಮ್ಮೆಲೆ ಮೂಡಿದ ದಿಗ್ಭ್ರಮೆ ಕಂಡು ಶಕುಂತಲೆಗೆ ತನ್ನ ಧ್ವನಿ ಅವಶ್ಯಕತೆಗಿಂತ ಹೆಚ್ಚು ಕಠಿಣವಾಗಿದೆ ಎಂದು ಅನ್ನಿಸಿತು. ಧ್ವನಿಯನ್ನು ಸ್ಥಿಮಿತಕ್ಕೆ ತರಲು ಯತ್ನಿಸಿದಳು. ಪ್ರಶ್ನೆ 5. ಅರಮನೆಗೆ ಯಾವ ಕಾರಣಕ್ಕಾಗಿ ಬಂದಿದ್ದನೆಂದು ಶಕುಂತಲೆ ಹೇಳುತ್ತಾಳೆ? ಉತ್ತರ: ಮಹಾರಾಜ, ನಾನು ಈ ಅರಮನೆಗೆ ಬಂದಿರುವುದು ಕುಮಾರ ಭರತನ ಶ್ರೇಯಸ್ಸಿಗಾಗಿ ಮಾತ್ರ. ಆತನ ವಿದ್ಯಾಭ್ಯಾಸ ತರಬೇತಿ ಸರಿಯಾಗಿ ನಡೆಯಬೇಕು ಎಂಬ ಹಂಬಲದಿಂದ ಮಾತ್ರ ನಾನು ಬಂದಿರುವೆ ಎಂದು ಶಕುಂತಲೆ ದುಷ್ಯಂತನಿಗೆ ಹೇಳುತ್ತಾಳೆ. ಪ್ರಶ್ನೆ 6. ದುಷ್ಯಂತ ರಾಜನು ಶಕುಂತಲೆಯ ಅಂತಃಪುರದಿಂದ ಹೊರ ನಡೆದಾಗ ಆತನ ಮನಸ್ಥಿತಿ ಹೇಗಿತ್ತು? ಉತ್ತರ: ಹೊರಗಡೆ ನಿಧಾನವಾಗಿ ಕತ್ತಲು ಪಸರಿಸುತ್ತಿತ್ತು. ಭಾರವಾದ ಹೆಜ್ಜೆಗಳನ್ನಿಡುತ್ತಾ ಪೂರ್ವಂಶದ ಚಕ್ರವರ್ತಿ ಧೀರೋದ್ಧಾತ ಪುರುಷ ಶ್ರೇಷ್ಠ ದುಷ್ಯಂತನು ನಿಧಾನವಾಗಿ ಶಕುಂತಲೆ ಅಂತಃಪುರದಿಂದ ಹೊರಗೆ ನಡೆದನು. ಇನ್ನು 4ನೇ ಮೇಲೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ 4 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1. ಶಕುಂತಲೆ ತನ್ನ ಬದುಕನ್ನು ಅರ್ಥೈಸಿಕೊಂಡದ್ದು ಹೇಗೆ? ತಿಳಿಸಿ. ಉತ್ತರ: ಶಕುಂತಲೆಯು ಹಲವು ವರ್ಷಗಳಿಂದ ರಾತ್ರಿ ಹಗಲೆನ್ನದೆ ಅವಮಾನದ ಬೆಂಕಿಯಲ್ಲಿ ಬೆಂದು ನೋವಿನಲ್ಲಿ ನಲುಗುತ್ತಿದ್ದವಳಿಗೆ ದುಷ್ಯಂತ ಆಶ್ರಮಕ್ಕೆ ಬಂದಿದ್ದಾನೆಂದರೆ ನಂಬುವುದಿಲ್ಲ. ಹಲವಾರು ವರ್ಷಗಳಿಂದ ಇದೇ ಕ್ಷಣವನ್ನು ನೆನೆದು ನಿರೀಕ್ಷಿಸಿ ಕಲ್ಪಿಸಿ ಅತಿ ಪ್ರಯಾಸದಿಂದ ತನ್ನನ್ನು ತಾನು ನಿಗ್ರಹಿಸಿದ್ದುಂಟು. ಸಮಾಜದಲ್ಲಿ ಗಂಡನಿಲ್ಲದೆ ಅನುಭವಿಸಿದ ಅವಮಾನ ಯಾತನೆಗೆ ಕೊನೆಯಿಲ್ಲ. 100 ಆಸೆ ಹೊತ್ತು ನಿನ್ನೆಡೆಗೆ ಬಂದಿದ್ದ ನನ್ನನ್ನು ನೀನು ಎಂದು ತಿರಸ್ಕರಿಸಿದೆಯೋ, ಜೀವನದ ಬಹುಪಾಲು ಮಧುರ ಭಾವನೆಗಳೆಲ್ಲ ಆ ದಿನವೇ ಸತ್ತು ಹೋದವು. ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ನನ್ನ ಬದುಕು ಅಗ್ನಿಕುಂಡವಾಗಿದೆ, ಬೆಂಗಾಡಾಗಿದೆ, ದಾವಾನಲವಾಗಿದೆ, ಬತ್ತಿ ಹೋದ ಸಮುದ್ರವೂ ಆಗಿದೆ. ಇಂತಹ ನಾನು ಈತನನ್ನು ಸ್ವೀಕರಿಸಬೇಕಂತೆ. ಏನಿದು ವಿಧಿಯ ಕ್ರೂರ ಅಪಹಾಸ್ಯ ಎಂದು ತನ್ನ ಬದುಕನ್ನು ಅರ್ಥೈಸಿಕೊಂಡಳು. ಪ್ರಶ್ನೆ 2. ದುಷ್ಯಂತ ಮತ್ತು ಶಕುಂತಲೆ ನಡುವೆ ಅಂತಃಪುರದಲ್ಲಿ ನಡೆದ ಮಾತುಗಳನ್ನು ವಿವರಿಸಿ. ಉತ್ತರ: ದುಷ್ಯಂತನು ಶಕುಂತಲೆಯನ್ನು ಅರಮನೆಯಲ್ಲಿ ಕಂಡು, ದೇವಿ, ನಾನಿಂದು ಪರಮಸುಖಿ. ಹಲವು ವರ್ಷಗಳ ಕಾಲ ತಪಿಸಿರುವ ನನ್ನ ಮನಸ್ಸು ಶಾಂತಗೊಳಿಸುವುದಿಲ್ಲವೇ ಎಂದಾಗ ಶಕುಂತಲೆಯು, ಇಲ್ಲ ಮಹಾರಾಜ, ಹಲವು ವರ್ಷಗಳ ಕಾಲ ತಪಿಸಿರುವ ನಿನ್ನ ಮನಸ್ಸು ಶಾಂತವಾಗಬಹುದು. ಹಳೆಯದನ್ನೆಲ್ಲ ಮರೆತು ನೀನು ಮತ್ತೆ ತುಂಬ ಉತ್ಸಾಹದಿಂದ ಹೊಸ ಜೀವನ ಶುರು ಮಾಡಬಹುದು. ಆದರೆ ನೀನು ಹೊಸಕಿ ಹಾಕಿದ ನನ್ನ ಭಾವನೆಗಳು ಮತ್ತೆ ಜೀವ ತಳೆಯಲಾರವು ಎನ್ನುತ್ತಾಳೆ. ದುಷ್ಯಂತನು, ನೀನಿನ್ನೂ ನನ್ನನ್ನು ಕ್ಷಮಿಸಲಿಲ್ಲವೇ ಎಂದಾಗ ಶಕುಂತಲೆಯು, ಒಬ್ಬರನ್ನೊಬ್ಬರು ಒಪ್ಪಿಕೊಳ್ಳುವ ಸಂದರ್ಭದಲ್ಲಿ ಮಾತ್ರ ಕ್ಷಮೆಗೆ ಅರ್ಥವಿದೆ ಮಹಾರಾಜ ಎನ್ನುತ್ತಾಳೆ. ದುಷ್ಯಂತನು, ದೇವಿ, ತನ್ನ ತಪ್ಪಿಗಾಗಿ ಶಿಕ್ಷೆ ಕೊಡಲೆಂದು ಹೀಗೆ ಮಾಡುತ್ತಿದ್ದೀಯಾ ಎಂದಾಗ ಶಕುಂತಲೆಯು, ಇಲ್ಲ ಮಹಾರಾಜ, ನಾನು ಶಿಕ್ಷೆ ಕೊಡುವಷ್ಟು ಕಠಿಣ ಮನಸ್ಸಿನವಳಾಗಲಿ ಪ್ರತಿರೋಧ ಮಾಡುವಷ್ಟು ಸಣ್ಣ ಮನಸ್ಸಿನವಳಾಗಲಿ ಅಲ್ಲ ಎನ್ನುತ್ತಾಳೆ. ದುಷ್ಯಂತನು, ಅದು ನನ್ನ ತಪ್ಪಲ್ಲ, ದೂರ್ವಾಸ ಮುನಿಗಳ ಶಾಪದಿಂದ ಹೀಗಾಯಿತು ಎಂದಾಗ ಶಕುಂತಲೆಯು, ಮುನಿಗಳ ಶಾಪದಂತಹ ಬಾಹ್ಯ ಕಾರಣಗಳಿಂದ ಒಬ್ಬ ಗಂಡಸು ಹೆಣ್ಣನ್ನು ದೂರ ಮಾಡುವುದಾದರೆ ಆ ಪ್ರೀತಿಗೆ ಅರ್ಥವಿಲ್ಲ ಎನ್ನುತ್ತಾಳೆ. ಹೀಗೆ ದುಷ್ಯಂತ ಮತ್ತು ಶಕುಂತಲೆಯರು ಅಂತಃಪುರದಲ್ಲಿ ಅಂತರಾತ್ಮದ ವಿಚಾರವನ್ನು ಕುರಿತು ಮಾತನಾಡಿದ್ದಾರೆ. ಪ್ರಶ್ನೆ 3. ದುಷ್ಯಂತನನ್ನು ನಿರಾಕರಿಸಲು ಶಕುಂತಲೆ ಕೊಡುವ ಕಾರಣಗಳನ್ನು ತಿಳಿಸಿ. ಉತ್ತರ: ತಾನು ಮಾಡಿದ ತಪ್ಪಿನಿಂದ ಸುಲಭವಾಗಿ ಪಾರಾಗಲು ಪುರುಷನಿಗೆ 100 ದಾರಿಗಳಿವೆ. ತನ್ನ ಅನುಚಿತ ವರ್ತನೆಯಿಂದ ಬೇರೆಯವರಿಗೆ ಆಗುವ ನೋವಿನ ಹೊಣೆಯಿಂದ ತಪ್ಪಿಸಿಕೊಳ್ಳಲು ಆತನಿಗೆ ಹಲವು ಮಾರ್ಗಗಳಿವೆ ಎಂದು ಶಕುಂತಲೆ ಹೇಳುತ್ತಾ ಹೀಗೆ ಹೇಳಿದ್ದಾಳೆ. ನಾನು ಹೇಳುವುದಿಷ್ಟೇ, ಮುನಿಗಳ ಶಾಪದಂತಹ ಬಾಹ್ಯ ಕಾರಣಗಳಿಂದ ಉಂಗುರವು ಕಳೆದು ಹೋಯಿತೆಂಬ ಕ್ಷುಲ್ಲಕ ನೆಪದಿಂದ ಒಬ್ಬ ಗಂಡಸು ಹೆಣ್ಣನ್ನು ದೂರ ಮಾಡುವುದಾದರೆ ಆ ಪ್ರೀತಿಗೆ ಅರ್ಥವಿಲ್ಲ. ಅಂಥವನನ್ನು ಕೂಡಲು ನನ್ನ ಆತ್ಮಸಮ್ಮಾನ ಒಪ್ಪುವುದಿಲ್ಲ. ಹೆಣ್ಣಾಗಿ ನಾನು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ವರ್ತಿಸಲಾರೆ ಎಂದು ದುಷ್ಯಂತನನ್ನು ನಿರಾಕರಿಸಲು ನಿರ್ಧರಿಸುತ್ತಾಳೆ. ಪ್ರಶ್ನೆ 4. ನಿರಾಕರಣೆ ಕಥೆಯಲ್ಲಿ ಬರುವ ಶಕುಂತಲೆಯ ವ್ಯಕ್ತಿತ್ವವನ್ನು ವಿವರಿಸಿ. ಉತ್ತರ: ಶಕುಂತಲೆಯ ಪಾತ್ರವು ವಾಸ್ತವಿಕ ನೆಲೆಯಲ್ಲಿ ಒಂದು ಅಪರೂಪದ ಪಾತ್ರವಾಗಿದೆ. ಗಾಂಧರ್ವ ವಿವಾಹದಿಂದ ದುಷ್ಯಂತನನ್ನು ಮದುವೆಯಾಗಿ ಉಂಗುರವನ್ನು ಪಡೆಯುತ್ತಾಳೆ. ಕಾರಣಾಂತರಗಳಿಂದ ಉಂಗುರ ಕಳೆದು ದುಷ್ಯಂತನಿಂದ ತಿರಸ್ಕೃತಳಾಗುತ್ತಾಳೆ. ಮಾರೀಚರ ಆಶ್ರಮದಲ್ಲಿ ದುಷ್ಯಂತನ ನೆನಪಿನಲ್ಲಿ ತಪಸ್ವಿನಿಯಾಗಿರುತ್ತಾಳೆ.
ತನ್ನ ತಪ್ಪನ್ನು ಅರಿತು ಪಶ್ಚಾತ್ತಾಪದಿಂದ ಬಂದ ದುಷ್ಯಂತನ ಹಿಂದೆ ಅರಮನೆಗೆ ಹೋಗಲು ಗೊಂದಲಕ್ಕೆ ಒಳಗಾಗುತ್ತಾಳೆ. ನಂತರ ಮಗ ಭರತ ದುಷ್ಯಂತನ ವಂಶೋದ್ಧಾರಕ, ಪುರುವಂಶದ ಉತ್ತರಾಧಿಕಾರಿ ಅಂದ ಮೇಲೆ ತಾನು ಮಹಾರಾಜನನ್ನು ಹೇಗೆ ಧಿಕ್ಕರಿಸಲಿ ಎಂಬ ನಿಲುವಿಗೆ ಬರುತ್ತಾಳೆ. ತಾನು ಹಿಂದೆ ಕೇವಲ ತಿರಸ್ಕೃತಳಾದ, ಈಗ ಜಾಗೃತಳಾದ ಹೆಣ್ಣು ಮಾತ್ರ. ತಾನೀಗ ಒಬ್ಬ ಮಗನ ತಾಯಿ ಎಂದು ಮಗನ ಶ್ರೇಯಸ್ಸಿಗಾಗಿ ಅರಮನೆಗೆ ಬಂದಳು. ಸಮಾಜದಲ್ಲಿ ಗಂಡು ತಪ್ಪು ಮಾಡಿದರೆ ಪರಿಗಣಿಸುವುದಿಲ್ಲ. ಶಾಪದಿಂದ ನಿನ್ನನ್ನು ತಿರಸ್ಕರಿಸಿದೆ ಎಂಬ ಮಾತಿಗೆ ಅರ್ಥವಿಲ್ಲ. ಆದ್ದರಿಂದ ನಿಮ್ಮಂಥವರನ್ನು ಕೂಡಲು ಮನಸ್ಸು ಒಪ್ಪುವುದಿಲ್ಲ ಎಂದು ದುಷ್ಯಂತನಿಗೆ ಹೇಳುತ್ತಾಳೆ. ಪ್ರಶ್ನೆ 5. ಪುರುಷ ಸಮಾಜದ ಬಗ್ಗೆ ಶಕುಂತಲೆಯ ನಿಲುವೇನು? ಉತ್ತರ: ಪುರುಷ ಪ್ರಧಾನ ಸಮಾಜದ ವಿರುದ್ಧ ಹೆಣ್ಣು ಹೇಗೆ ತನ್ನ ಸ್ವಂತಿಕೆಯನ್ನು ಮೆರೆದಿದ್ದಾಳೆ ಎಂಬುದು ಶಕುಂತಲೆ ಪಾತ್ರದಿಂದ ತಿಳಿಯುತ್ತದೆ. ದುಷ್ಯಂತ ಶಕುಂತಲೆಯ ಬಳಿ ಬಂದಾಗ ತಾನು ಮಾಡಿದ ತಪ್ಪಿನಿಂದ ಸುಲಭವಾಗಿ ಪಾರಾಗಲು ಪುರುಷನಿಗೆ 100 ದಾರಿಗಳಿವೆ. ತನ್ನ ಅನುಚಿತ ವರ್ತನೆಯಿಂದ ಬೇರೆಯವರಿಗೆ ಆಗುವ ನೋವಿನ ಹೊಣೆಯಿಂದ ತಪ್ಪಿಸಿಕೊಳ್ಳಲು ಆತನಿಗೆ 100 ಮಾರ್ಗಗಳಿವೆ. ಪುರುಷ ತಪ್ಪು ಮಾಡಿದನೆಂದು ನಮ್ಮ ಸಮಾಜ ಸುಲಭವಾಗಿ ಪರಿಗಣಿಸುವುದೂ ಇಲ್ಲ. ಆದ್ದರಿಂದ ಆತನು ಲಜ್ಜಿತನಾಗುವುದಿಲ್ಲ ಎನ್ನುತ್ತಾಳೆ. ಮುನಿಗಳ ಶಾಪ ಉಂಗುರವು ಕಳೆದು ಹೋಯಿತೆಂಬ ಕ್ಷುಲ್ಲಕ ನೆಪದಿಂದ ಒಬ್ಬ ಗಂಡಸು ಹೆಣ್ಣನ್ನು ದೂರ ಮಾಡುವುದಾದರೆ ಆ ಪ್ರೀತಿಗೆ ಅರ್ಥವಿಲ್ಲ. ಅಂಥವನನ್ನು ಕೂಡಲು ನನ್ನ ಆತ್ಮಸಮ್ಮಾನ ಒಪ್ಪುವುದಿಲ್ಲ. ಹೆಣ್ಣಾಗಿ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ವರ್ತಿಸಲಾರೆ ಎಂಬ ದೃಢ ನಿಲುವಿನಿಂದ ಪುರುಷ ಸಮಾಜವನ್ನೇ ವಿರೋಧಿಸುತ್ತಾಳೆ. ವಿದ್ಯಾರ್ಥಿಗಳೇ, ಇದಿಷ್ಟು ನಿರಾಕರಣೆ ಗದ್ಯದ ಸಂಪೂರ್ಣವಾದಂತಹ ಒನ್ ಶಾರ್ಟ್ ವಿಡಿಯೋ ಆಗಿದೆ. ನಿಮಗೆ ಯಾವ ಒಂದು ಸಬ್ಜೆಕ್ಟ್ಸ್ ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.